ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 138ನೇ ಅಧ್ಯಾಯ 7ನೇ ವಾಕ್ಯ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ಪ್ರಿಯರಾದವರೇ, ಇವತ್ತಿನ ಜೀವಿತದಲ್ಲಿ ನೀವು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುತ್ತಿರುವುದಾದರೆ ನಿಮ್ಮೊಟ್ಟಿಗೆ ದೇವರ ಆತ್ಮನು ಮಾತಾಡ್ತಾ ಇದ್ದಾನೆ. ಇಕ್ಕಟ್ಟು ಯಾವುದೋ ಒಂದು ರೀತಿಯಾದಂತಹ ಸಮಸ್ಯೆ ಒಳಗಡೆ ನೀವು ನಡೀತಾ ಇರ್ಬೋದು, ಯಾವುದೋ ಒಂದು ಪರಿಸ್ಥಿತಿಗಳಿಂದ ಹೊರಗಡೆ ಬರ್ಲಿಕ್ಕಾಗಲಾರದೆ ಒದ್ದಾಡ್ತಾ ಇರ್ಬೋದು. ಆ ಇಕ್ಕಟ್ಟು ಸುತ್ತಮುತ್ತಲು ಸಮಸ್ಯೆಗಳೇ ಕಾಣಿಸ್ತಾ ಇದೆ. ನಿನ್ನ ಜೀವಿತದಲ್ಲಿ ನೀನು ಆ ಸಮಸ್ಯೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಲಿಕ್ಕೂ ಆಗದೆ, ಆ ಸಮಸ್ಯೆಯನ್ನ ಯಾವ ರೀತಿ ಸರಿಪಡಿಸ್ಬೇಕಂತೆಲ್ಲ ಗೊತ್ತಿಲ್ಲದೆ ಯೋಚನೆ ಮಾಡ್ತಾ ಇರುವಂತಹ ಒಂದು ಸಂದರ್ಭವಾಗಿರ್ಬೋದು, ಅಥವಾ ಆ ಇಕ್ಕಟ್ಟಿನ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ನಿಮ್ಮ ಮನೆಯವರಿಂದಲೇ, ನಿಮ್ಮ ಸ್ವಂತದವರಿಂದಲೇ, ನಿಮ್ಮ ಬಂಧು ಮಿತ್ರರಿಂದಲೇ ಇರಬಹುದು. ಪ್ರಿಯರಾದವರೇ, ಇವತ್ತು ದೇವರ ಆತ್ಮನು ಆತನು ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದಾನೆ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವೆ. ಇಕ್ಕಟ್ಟಿನ ದಾರಿಯಲ್ಲಿ ನೀವು ನಡೀತಾ ಇರುವಾಗ ನಿಮ್ಮನ್ನ ಯಾರು ಕೂಡ ಸಂತೋಷ ಪಡಿಸ್ತಾ ಇಲ್ಲ, ನಿಮ್ಮನ್ನ ಯಾರು ಕೂಡ ಚೈತನ್ಯ ಪಡಿಸ್ತಾ ಇಲ್ಲ, ನಿಮಗೆ ಯಾರು ಕೂಡ ಸಹಾಯಕವಾಗಿ ನಿಂತಿಲ್ಲ. ಆದರೆ ದೇವರು ಇವತ್ತಿನ ವಾಕ್ಯದೊಟ್ಟಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಸಂತೈಸುವೆನು, ಚೈತನ್ಯಗೊಳಿಸುವೆನು ಎಂಬುದಾಗಿ. ಹೌದು, ಇಲ್ಲಿ ದೇವರಾತ್ಮ ಹೇಳ್ತದನೆ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವೆ. ನನ್ನನ್ನು ಚೈತನ್ಯಗೊಳಿಸುವಂತ ದೇವರು ನೀನಾಗಿದ್ದೀಯ ಸ್ವಾಮಿ ಎಂಬುದಾಗಿ ಆತನ ಹೇಳ್ತದನೆ. ಎರಡನೇದಾಗಿ ಆತನ ಹೇಳ್ತದೆ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವೆ. ಶತ್ರುಗಳು ಅಂದ ಮಾತ್ರಕ್ಕೆ ಪ್ರಿಯರಾದವರೇ, ನಿಮ್ಮ ಶತ್ರುಗಳು ಯಾರೇ ಆಗಿರಲಿ, ಒಂದು ವೇಳೆ ನಿನ್ನ ಕುಟುಂಬದವರೇ ನಿನ್ನ ಶತ್ರುಗಳಾಗಿರ್ಬೋದು, ಅಥವಾ ನಿನ್ನ ಬಂಧು ಮಿತ್ರರೇ ನಿನ್ನ ಶತ್ರುಗಳಾಗಿರ್ಬೋದು, ಒಂದು ವೇಳೆ ನಿನ್ನ ಪರಿಸ್ಥಿತಿಗಳಿಗೆ ನಿನ್ನ ಶತ್ರುವಾಗಿರ್ಬೋದು, ಒಂದು ವೇಳೆ ನಿನ್ನ ಪ್ರೀತಿಸಿದವರೇ ನನಗೆ ಶತ್ರುವಾಗಿರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ. ಅಂದರೆ ದೇವರ ಕೈ ಚಾಚಲ್ಪಡ್ತದೆ. ದೇವರ ಕೈ ಚಾಚುವಾಗ ನಿಮಗೆ ಯಾವ ಶತ್ರುವು ಇರುವುದಿಲ್ಲ. ನಿಮ್ಮ ಜೊತೆ ದೇವರು ಇರುವಾಗ ಯಾವ ಸಮಸ್ಯೆಗಳು ಇರುವುದಿಲ್ಲ. ಯಾಕಂದ್ರೆ ಆತನು ಅದರ ಕೆಳಗಡೆ ಹೇಳ್ತಾನೆ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು. ದೇವರ ಬಲಗೈ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಸರ್ವಶಕ್ತನಾದ ದೇವರ ಬಲಗೈ ನಮ್ಮನ್ನು ರಕ್ಷಣೆ ಮಾಡುವಂತ ಕೈಯಾಗಿದೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಯಾವುದರ ಕುರಿತಾಗಿ ನೀವು ಚಿಂತಿಸ್ತಾ ಇದ್ರೋ, ಯಾವುದು ಸಮಸ್ಯೆಗಳ ಮಧ್ಯದಲ್ಲಿ ಓಡಾಡ್ತಾ ಇದ್ರೋ, ಯಾವೊಂದು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನೀವು ಸಿಕ್ಕಾಕೊಂಡಿದ್ರೋ, ಯಾವೊಂದು ಕಣ್ಣೀರಿನ ಪರಿಸ್ಥಿತಿಗಳಲ್ಲಿ ನೀವು ಸಿಕ್ಕಾಕೊಂಡಿದ್ರೋ, ಆ ಪರಿಸ್ಥಿತಿಗಳಿಂದ ದೇವರು ನಿಮ್ಮನ್ನು ಹೊರತರುವವನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ಸರ್ವಶಕ್ತನು ಮಹಾಪರಿಶುದ್ಧನು ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸ್ವಾಮಿ. ಇವತ್ತಿನ ದಿನದ ವಾಕ್ಯದೊಟ್ಟಿಗೆ ನನ್ನೊಟ್ಟಿಗೂ ವಿಶೇಷವಾಗಿ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರೊಟ್ಟಿಗೆ ನೀವು ಮಾತನಾಡದ ದೈವಿಕ ಕೃಪೆಗೆ ಸ್ತೋತ್ರ ಸಲ್ಲಿಸ್ತೇವೆ ರಾಜ. ಹೌದು ಕರ್ತನೆ, ನಾನು ಈ ಕಠಿಣ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ, ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ, ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಎಂಬ ವಾಕ್ಯದ ಮುಖಾಂತರ ದೇವರಾತ್ಮನ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಾ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.